ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನ ಶೇಷಾದ್ರಿಪುರಂ ಬ್ರಾಂಚ್ ಕೆನರಾ ಬ್ಯಾಂಕ್ನಲ್ಲಿ ಕಳುವಿಗೆ ವಿಫಲ ಯತ್ನ ಮಾಡಿರ್ತಕ್ಕಂಥ ಘಟನೆ. ಅದು ಏನು, ಕಟರ್ ಬಳಸಿ ಹಿಂದ್ಗಡೆಯಿಂದ ನುಗ್ಗಿ ಎಲ್ಲ ಜಾಲಾಡಿ ಪ್ರಯತ್ನ ಪಟ್ಟರೂ ಕೂಡ ಕಳ್ಳತನ ಮಾಡೋದಕ್ಕಾಗಿಲ್ಲ. ಬೆಂಗಳೂರಿನಲ್ಲಿ ಕೆನರಾ ಬ್ಯಾಂಕ್ ಕಳುವಿಗೆ ವಿಫಲ ಯತ್ನವನ್ನು ನಡೆಸಲಾಗಿದೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ಕೆನರಾ ಬ್ಯಾಂಕ್ ಇದು. ಬ್ಯಾಂಕ್ ಹಿಂಬದಿ ಗ್ರಿಲ್ ಕೊರೆದು ಒಳನುಗ್ಗಿದ್ದಾರೆ ಕಳ್ಳರು. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ನಡೆದಿರತಕ್ಕಂಥ ಘಟನೆ ಇದು. ಆದರೆ ಕೆಲವೆಲ್ಲ ಸೇಫ್ಟಿ ಫೀಚರ್ಸ್ ಇರುತ್ತೆ. ಸೈರನ್ ಮೊಳಗುತ್ತಾ ಇದ್ದಂತೆ ಸ್ಥಳದಿಂದ ಕಳ್ಳರು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ತುಂಬ ಆ ಥರ ಸೇಫ್ಟಿ ಫೀಚರ್ಸ್ಗಳನ್ನ ಒಳ್ಳೊಳ್ಳೆ ಬ್ಯಾಂಕ್ ಅವ್ರು ಮಾಡ್ಕೊಂಡಿರ್ತಾರೆ. ಏನಾದರೂ ವೈರ್ ಕಟ್ ಮಾಡಿದ್ರೆ ಅಥವಾ ಇನ್ನೇನಾದರೂ ಬೀಗ ಮುರಿಯೋದಕ್ಕೆ ಪ್ರಯತ್ನ ಪಟ್ಟರೆ ಸೈರನ್ ಆಗೋದು, ಆ ರೀತಿ ಎಲ್ಲ ಮಾಡ್ಕೊಂಡಿರ್ತಾರೆ. ಇಲ್ಲೂ ಅದೇ ರೀತಿಯಾಗಿದೆ. ಹಾಗಾಗಿ ಅವರಿಗೆ ಕಳ್ಳತನ ಮಾಡೋಕ್ಕಾಗಲ್ಲ. ಆಮೇಲೆ ನಿಮಗೇನು ಅಲ್ಲೆಲ್ಲ ಬ್ಯಾಂಕಲ್ಲಿ ಟೇಬಲ್ನಲ್ಲೆಲ್ಲ ಕ್ಯಾಶ್ ಇಟ್ಟಿರಲ್ಲ, ಎಲ್ಲದಕ್ಕೂ ಲಾಕರ್ಸ್ ಇರುತ್ತೆ. ಆ ಲಾಕರ್ಗಳು ಓಪನ್ ಮಾಡೋದು ಇನ್ನೂ ಕಷ್ಟ, ಅಷ್ಟು ಸುಲಭ ಅಲ್ಲ. ಜನ ಚಿನ್ನನ ಅಡ ಇಟ್ಟಿರ್ತಾರೆ, ಅದಕ್ಕೆಲ್ಲ ಲಾಕರ್ಸ್ ಇರ್ತಾರೆ. ಅದ್ರ ಜೊತೆಗೆ ಕ್ಯಾಶು ಎಲ್ಲವನ್ನು ಲಾಕರ್ನಲ್ಲಿ ಇಟ್ಟಿರ್ತಾರೆ. ಇವ್ರು ಯಾರೋ ಅಡ್ಕಸ್ಬಿ ಅಂತ ಅನಿಸುತ್ತೆ. ಹಾಗಾಗಿ ಇವರಿಗೆ ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬಂದಿಲ್ಲ ಒಂದು ಕಡೆ. ಎರಡನೇದು, ನಾನು ಆಗಲೇ ಹೇಳಿದಂತೆ ಸೇಫ್ಟಿ ಫೀಚರ್ಸ್ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಫೀಚರ್ಸ್ ಎಲ್ಲ. ಇದು ಆರಂಭದಲ್ಲೇ ಇದು ಸೈರನ್ ಆಗಿರ್ತಕ್ಕಂಥದ್ದು. ಇವರು ಇನ್ನೂ ಕೂಡ ಲಾಕರ್ ಇರೋ ಜಾಗಕ್ಕೆ ಹೋಗೇ ಇಲ್ಲ. ಹೋಗಿದ್ರೆ ಅಲ್ಲೂ ಕೂಡ ಇನ್ನೂ ಒಂದಷ್ಟು ಸೇಫ್ಟಿ ಫೀಚರ್ಸ್ ಇರ್ತವೆ. ಸೊ ಹಾಗಾಗಿ ಇದು ವಿಫಲ ಯತ್ನ. ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಆದರೆ ಬ್ಯಾಂಕ್ನ ಒಳನುಗ್ಗಿ ಇಂಚಿಂಚು ಜಾಲಾಡಿದ್ರು ಕಳ್ಳರು. ಇಂಚಿಂಚು ಸ್ಟ್ರಾಂಗ್ ರೂಮ್ನ ವೈರ್ ಕಟ್ ಮಾಡಿದ್ದಾರೆ ಕಳ್ಳರು. ಅದನ್ನೇ ಸ್ಟ್ರಾಂಗ್ ರೂಮ್ ಅಂತಲೇ ಹೇಳಿದ್ದು ನಾನು. ವೈರ್ ಕಟ್ ಮಾಡ್ತಾ ಇದ್ದಂಗೆ ಸೈರನ್ನು ಸದ್ದಾಗಿದೆ. ಯಾವಾಗ ಸೈರನ್ ಆಗ್ತಾ ಇದೆಯೋ ಖದೀಮರು ಅಲ್ಲಿಂದ ಓಡ್ ಹೋಗಿದ್ದಾರೆ. ಈಗಾಗಲೇ ಬ್ಯಾಂಕ್ಗೆ ಶ್ವಾನದಳ, ಸೋಕೋ ಟೀಮ್ ಎಲ್ಲ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಯಾವ ಭಾಗದಿಂದ ಹೊರ ಹೋಗಿದ್ದಾರೆ ಅಂತ CCTV ಪರಿಶೀಲನೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಹಿಂಬದಿಯ ಗ್ರಿಲ್ ಕೊರೆದು ಹಿಂದ್ಗಡೆಯಿಂದ ನುಗ್ಗಿದ್ದಾರೆ, ಕನ್ನ ಕೊರೆದು. ಬಟ್ ಇವ್ರು ಯಾವ ಕಡೆಯಿಂದ ಹೋದರು, ನಿಮಗೆ ಬ್ಯಾಂಕ್ ಒಳಗಡೆನೂ CCTVಗಳು ಇರ್ತವೆ. ಆ ದೃಶ್ಯಗಳೆಲ್ಲ ಸಿಗುತ್ತೆ ಮುಂದೆ. ಎಷ್ಟು ಜನ ಬಂದಿದ್ರು, ಯಾವ ರೀತಿ ಎಂಟ್ರಿ ಆದರು, ಆ ನಂತರ ಅಲ್ಲಿ ಒಳಗಡೆ ಏನೇನು ಮಾಡಿದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಬ್ಯಾಂಕ್ನ ಕಿಟಕಿಯ ಗ್ರಿಲ್ಲನ್ನು ಕಟ್ ಮಾಡಿ ಒಳ ಹೋಗಿ ಚಿನ್ನ ಮತ್ತು ಹಣವನ್ನು ದೋಚುವಂತಹ ವಿಫಲ ಪ್ರಯತ್ನವನ್ನು ಕಳ್ಳನೊಬ್ಬ ಮಾಡಿದ್ದ. ಆ ಕಬ್ಬಿಣವನ್ನು ಸರಿ ಮಾಡೋದಕ್ಕೆ ಮತ್ತು ಗ್ರಿಲ್ಲನ್ನು ಆ ವರ್ಕ್ ಮಾಡಲಿಕ್ಕೆ ಒಬ್ಬರು ಬಂದಿದ್ದಾರೆ, ಬ್ಯಾಂಕ್ನ ಸಿಬ್ಬಂದಿಗಳು. ಅವರನ್ನು ಕರೆಸಿದ್ದಾರೆ. ಸರ್, ಅಲ್ಲಿ ಒಳಗಡೆ ಏನು ವರ್ಕ್ ಮಾಡಿ ಬಂದ್ರಿ, ಮಾಡಬೇಕಾ? ವರ್ಕ್ ಮಾಡಿಲ್ಲ, ಇನ್ನೂ ವರ್ಕ್ ಮಾಡೋದು ಪ್ರೊಸೀಜರ್ ನಡೀತಾ ಇತ್ತು ಪೊಲೀಸ್ ಅವ್ರದ್ದು. ಈಗ ಅದಾದ್ಮೇಲೆ ರೆಡಿ ಮಾಡಬೇಕು. ಏನಾಗಿದೆ ಅಲ್ಲಿ, ನೀವು ಹೋಗಿದ್ರಲ್ಲ, ಏನೆಲ್ಲ ಗಿಲ್ ಕಟ್ ಮಾಡೋರೆ, 2 ಲೈನು ಒಳಗೋಗಿದ್ದಾರೆ, ಏನು ಸಿಕ್ಕಿಲ್ಲ, ಹೊಂಟೋಗಿದ್ದಾರೆ. ಅದು ಒಂದೇ ಕಿಟಕಿದು ಗ್ರಿಲ್ ಕಟ್ ಆಗಿರೋದ, ಇನ್ನು ಒಳಗೂ ಇದೆ? ಒಂದು ಮಾತ್ರ ಒಳಗಡೆ ಎಲ್ಲ ಏನು ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಅದು ವಿಂಡೋ, ಸ್ಲೈಡಿಂಗ್ ವಿಂಡೋ ಇದೆ, ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದಾ? ಅದನ್ನ ಸ್ಲೈಡಿಂಗ್ ರಿಮೂವ್ ಆಯ್ತೈತೆ, ಒಳಗಡೆ ಗಿರ್ಲ್ ಐತೆ, ಆ ಗಿರ್ಲ್ ಕಟ್ ಮಾಡೋರು. ಸ್ಟ್ರಾಂಗ್ ರೂಮ್ದು, ಲಾಕರ್ದು ಕೂಡ ಒಡೆಯುವಂತ ಪ್ರಯತ್ನಗಳಾಗಿದೆ. ಅಲ್ಲಿಗೆ ಏನಾದ್ರು ಹೋಗಿದ್ರ? ಅದೆಲ್ಲ ಏನಿಲ್ಲ, ಸ್ಟ್ರಾಂಗ್ ರೂಮ್ವರೆಗೂ ಹೋಗಿಲ್ಲ ಅವರು. ಅಲ್ಲಿ ಹೋಗೋಕ್ಕೂ ಆಗಲ್ಲ, ಯಾಕಂದ್ರೆ ಫುಲ್ ಸ್ಟ್ರಾಂಗ್ ಇರ್ತೈತೆ ಅದು. ಇವ್ರು ಬರೀ ಆಚೆ ಕಡೆ ಏನೇನು ಇರ್ಬೋದು ಅಂತ ನೋಡಿದ್ದಾರೆ ಪೊಲೀಸರು. ಮತ್ತೆ ಬ್ಯಾಂಕ್ನ ಸಿಬ್ಬಂದಿಗಳು ನಿಮ್ಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು, ಏನೆಲ್ಲ ರೆಡಿ ಮಾಡ್ಬೇಕಂತ ಹೇಳಿದ್ರು? ಇಲ್ಲ, ನಮ್ಮ ಸಿಬ್ಬಂದಿಗಳು ಹೇಳಿದ್ದು. ಪೊಲೀಸರದು ಇದಾದ್ಮೇಲೆ ನಮ್ಗೆ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಎಷ್ಟು ಜನ ಬಂದಿದ್ರಿ? ಒಂದು ಸ್ವಲ್ಪ ಟೇಪ್ ಗೀಪ್ ಎಲ್ಲ ತಂದಿದ್ರಿ? ಇದು ಟೇಪ್ ಎಲ್ಲ ತಂದು ಮೆಜರ್ಮೆಂಟ್ ಮಾಡಿದ್ದೀನಿ. ಇದು ಸಂಜೆ ಫೋನ್ ರೆಡಿ ಮಾಡಬೇಕು. ಅದು ಈಗ ರೆಡಿ ಮಾಡಲಿಕ್ಕೆ ನಿಮ್ಮನ್ನ ಕರೆದಿರೋದು. ಅದೊಂದೇ ಜಾಗ ಬಿಟ್ಟರೆ ಬೇರೆ ಎಲ್ಲ ಆಗಿಲ್ವಾ? ಏನಾಗಿಲ್ಲ. ಅಲ್ಲಿ ಸ್ಟ್ರಾಂಗ್ ರೂಮ್ ಹತ್ರ ಹೊಡೆಯೋದು ಆ ಥರದ್ದೇನ? ಏನಿಲ್ಲ, ಅದೆಲ್ಲ ಏನು ತೊಂದರೆ ಇಲ್ಲ. ಮುಗಿಸ್ಕೊಂಡು ಬಂದ್ರೆ ಕೆಲಸ ಮುಗಿತಾ? ಮಾಡಬೇಕು, ಇನ್ನೂ ಮಾಜರ್ ನಡೀತೈತೆ. ಮಾಜರ್ ಮುಗಿದ ಮೇಲೆ ನೀವು ಇಬ್ಬರೇ ಮಾಡೋದಾ? ಎಲ್ಲ ಬರ್ತಾರೆ, ಕೆಲಸದವ್ರು ಬರ್ತಾರೆ. ಸೊ ಈಗ ಎಲ್ಲಿ ಡ್ಯಾಮೇಜ್ ಆಗಿದೆಯಲ್ಲ ಅದನ್ನ ಸರಿ ಮಾಡೋದಕ್ಕೆ ಬ್ಯಾಂಕ್ನ ಸಿಬ್ಬಂದಿಗಳೇ ಆ ಕಾರ್ಮಿಕನನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಅದನ್ನ ಸರಿ ಮಾಡುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಬ್ಯಾಂಕ್ ಒಳಗಡೆ CCTVಗಳು ಇಲ್ವಾ? ಇದ್ದರೆ ಅಲ್ಲಿ ದೃಶ್ಯಗಳು ಸಿಕ್ಕಿದೆಯಾ? ಎಷ್ಟು ಜನ ಬಂದಿದ್ರು, ಏನೇನು ಪ್ರಯತ್ನ ಪಟ್ಟರು ಎಲ್ಲ ಗೊತ್ತಾಗಿದೆಯಾ ಇಲ್ವಾ?
ಇಲ್ಲಿ ತನಕ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ? ಇನ್ನೂ ತನಕಲೂ ಕೂಡ ಪೊಲೀಸರು ಬ್ಯಾಂಕ್ನ ಒಳಭಾಗದಲ್ಲಿಯೇ ಇದ್ದಾರೆ. ಎಲ್ಲ ಭಾಗದಲ್ಲಿರುವಂತಹ CCTVಗಳನ್ನು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕಿರುವಂತಹ ಮಾಹಿತಿ ಕಳ್ಳ ಒಬ್ಬನೇ ಒಳಗೆ ಬಂದಿದ್ದ ಅನ್ನುವಂಥದ್ದು ಆ CCTVಗಳಲ್ಲಿ ಕೂಡ ಸೆರೆಯಾಗಿದೆ. ಆ ಒಂದು ಫುಟೇಜನ್ನು ಕೂಡ ಪೊಲೀಸರು ಸಂಗ್ರಹವನ್ನು ಮಾಡಿಕೊಳ್ಳುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈಗ ಬ್ಯಾಂಕನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಯಾವ ಗ್ರಾಹಕರಿಗೂ ಕೂಡ ಒಳ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಬ್ಯಾಂಕನ್ನು ಕ್ಲೋಸ್ ಮಾಡಲಾಗಿದೆ. ಒಳಗಡೆ ಬ್ಯಾಂಕ್ನ ಸಿಬ್ಬಂದಿಗಳನ್ನು ಕೂರಿಸ್ಕೊಂಡು ಇವತ್ತು ಯಾರು ಅದನ್ನು ಮೊದಲಿಗೆ ನೋಡಿದ್ದು ಮತ್ತೆ ಹೇಗೆ ಗೊತ್ತಾಯಿತು ಅನ್ನೋಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಈ ಒಂದು ಘಟನೆ ಹೇಗಾಯಿತು ಮತ್ತೆ ಬ್ಯಾಂಕ್ ಎಲ್ಲಿದೆ ಅನ್ನುವಂಥ ಕ್ಲಿಯರ್ ಪಿಕ್ಚರನ್ನು ಕೂಡ ತೋರಿಸ್ತೇನೆ. ಇದು ಮಲ್ಲೇಶ್ವರಂನ ಲಿಂಕ್ ರಸ್ತೆಯಿಂದ ಶೇಷಾದ್ರಿಪುರಂ ಮೇನ್ ರೋಡ್ಗೆ ಕನೆಕ್ಟ್ ಆಗುವಂತಹ ರಸ್ತೆ ಇದು. ಇದೇ ಮೇನ್ ರೋಡ್ನ ಮೂಲಕವಾಗಿಯೇ ಬಂದಿರುವಂತಹ ಕಳ್ಳ ನೇರವಾಗಿ ಎಂಟ್ರೆನ್ಸ್ಗೆ ಬಂದರೆ ಇಲ್ಲಿ ತುಂಬ ಲಾಕರ್ಗಳು ಕೂಡ ಹಾಕಿರ್ತಾರೆ. ಇಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಮತ್ತು CCTVಗಳು ಕೂಡ ಇಲ್ಲಿ ಇದ್ದಾವೆ. ಸೊ ಹೀಗಾಗಿ ಆ ಕಳ್ಳ ಈ ಭಾಗಕ್ಕೆ ಬಂದಿದ್ದಾನೆ. ಇದು ಖಾಲಿ ಜಾಗ. ಖಾಲಿ ಜಾಗದಿಂದ ಬಂದಂತಹ ಕಳ್ಳ ನೇರವಾಗಿ ಒಂದು ಇಲ್ಲಿ ಸ್ಲೈಡಿಂಗ್ ವಿಂಡೋ ಇದೆ, ಅದನ್ನು ರಿಮೂವ್ ಮಾಡಿ ಜೊತೆಗೆ ಆ ಕಬ್ಬಿಣದ ಕಿಟಕಿ ಇದೆ, ಆ ಕಿಟಕಿಯ ಗ್ರಿಲ್ಲನ್ನು ಕಟ್ ಮಾಡಿ ನೇರವಾಗಿ ಒಳ ಹೋಗಿದ್ದಾನೆ. ಒಳ ಹೋಗಿ ಸ್ಟ್ರಾಂಗ್ ರೂಮು ಮತ್ತು ಲಾಕರನ್ನು ಓಪನ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಅದಾದ ಬಳಿಕ ಅಲ್ಲಿ ಸ್ಟ್ರಾಂಗ್ ರೂಮ್ನ ವೈರ್ ಕೂಡ ಕಟ್ ಮಾಡಿದ್ದಾನೆ. ಅಂದರೆ ಅಲ್ಲಿ 3-4 CCTVಗಳು ಕೂಡ ಇದ್ದು ಆ ಪೈಕಿ 2 CCTVಗಳ ಕೇಬಲ್ಗಳನ್ನು ಕೂಡ ಕಟ್ ಮಾಡಿದ್ದಾನೆ. ಮತ್ತೊಂದು ವೈರ್ ಕೂಡ ಕಟ್ ಮಾಡಿದ್ದಾನೆ. ಅದು ಸ್ಟ್ರಾಂಗ್ ರೂಮ್ಗೆ ಕನೆಕ್ಟ್ ಆಗಿರುವಂತಹ ವೈರು. ಯಾವಾಗ ಆ ವೈರು ಕಟ್ ಆಯಿತೋ ಆಗ ಸೈರನ್ ಕೂಡ ಮೊಳಗಿದೆ. ಸೊ ಆ ತಕ್ಷಣಕ್ಕೆ ಆತ ಹೊರಗಡೆಯಿಂದ ಕೂಡ ಬಂದು ಓಡಿ ಹೋಗಿದ್ದಾನೆ. ಸೊ ಭಾನುವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಒಂದು ಕೃತ್ಯ ಆಗಿದೆ. ಅದಾದ ಬಳಿಕ ಇವತ್ತು ಸೋಮವಾರ ಬೆಳಿಗ್ಗೆ ಬ್ಯಾಂಕ್ನ ಸಿಬ್ಬಂದಿಗಳು ನೇರವಾಗಿ ಒಳಗಡೆ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಬ್ಯಾಂಕ್ನ ಮ್ಯಾನೇಜರ್ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಸ್ಥಳೀಯ ಶೇಷಾದ್ರಿಪುರಂ ಠಾಣೆಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಈ ಕೃತ್ಯ ಕೂಡ ಬೆಳಕಿಗೆ ಬಂದಿದೆ. ಈಗಾಗಲೇ ಸೊಕೋ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ನ ಟೀಮ್ ಕೂಡ ಈಗ ಬ್ಯಾಂಕಿಗೆ ಬಂದಿದೆ. ಈಗ ಒಳಭಾಗದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನಗಳನ್ನು ಕೂಡ ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಸೊಕೋ ಟೀಮ್ ಆ 2 ವಿಂಡೋಗಳ ಮೂಲಕವಾಗಿ ಕೂಡ ಅಲ್ಲಿ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ ಮತ್ತು ವಾಪಸ್ ಹೋಗ್ತಾ ಇದ್ದಾರೆ. ಅಂದರೆ ಬ್ಯಾಂಕಲ್ಲಿ ಈ ರೀತಿಯ ಕೃತ್ಯ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಮತ್ತು ಇಲ್ಲಿದ್ದಂತಹ ಸಿಬ್ಬಂದಿಗಳು ಮತ್ತು ಸೆಕ್ಯೂರಿಟಿಗಳು ಆ ಗ್ರಾಹಕರಿಗೆ ವಿಚಾರವನ್ನು ತಲುಪಿಸ್ತಾ ಇದ್ದ ಹಾಗೆ ಮತ್ತು ಅವರು ವಾಪಸ್ ಹೋಗ್ತಾ ಇದ್ದಾರೆ. ಈಗ ಬೆಳಗ್ಗಿಂದು ಕೂಡ ಬ್ಯಾಂಕನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಬಂದಂಥ ಗ್ರಾಹಕರಿಗೂ ಕೂಡ ಒಂದು ರೀತಿಯಲ್ಲಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳು ಕೂಡ ಬ್ಯಾಂಕ್ ಸಿಬ್ಬಂದಿಗಳಿಂದ ಆಗ್ತಾ ಇದೆ. ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಒಟ್ಟಾರೆ ಇವಾಗ ಒಬ್ಬ ಅಂತ ಹೇಳ್ತಾ ಇದ್ದಾರೆ, ಯಾವನೋ ಒಬ್ಬನೇ ಒಬ್ಬ, ಆದರೂ ಭಾರಿ ಪ್ರಯತ್ನ ಪಟ್ಟಿದ್ದಾನೆ. ಕಿಟಕಿ ಗ್ರಿಲ್ ಕಟ್ ಮಾಡಿ ಒಳಗೆ ನುಗ್ಗಿದ್ದಾನೆ ಅಂತಂದರೆ ಅವನು ಕಟ್ಟರ್ ಎಲ್ಲ ತಂದಿರಬೇಕು ಮೋಸ್ಟ್ಲಿ. ಬಟ್ ಅವನ ಕೈಲಿ ಆಗಿಲ್ಲ. ಸ್ಟ್ರಾಂಗ್ ರೂಮ್ಗೆ ಹೋಗೋದಕ್ಕೆ ಅವನ ಕೈಲಿ ಆಗಿಲ್ಲ. ಅಷ್ಟರಲ್ಲೇ ಸೈರನ್ ಆಗಿಬಿಟ್ಟಿದೆ. ಆ ಸೈರನ್ ಆಗ್ತಾ ಇದ್ದ ಹಾಗೆಯೇ ಹೆದರ್ಕೊಂಡು ಆತ ಅಲ್ಲಿಂದ ಹೊರಟಿರ್ತಕ್ಕಂಥದ್ದು.